ಇವತ್ತಿನ ಈ ಕ್ಲಾಸ್ನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ಬಗ್ಗೆ ತಿಳಿಯೋಣ. 8th ಸೆಷನ್ ನಮ್ಮ ಭಾರತದಲ್ಲಿ ನಡೆದಿದೆ. ಭಾರತ್ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಸೌರ ಮೈತ್ರಿಕೂಟ ಸಾಮಾನ್ಯ ಸಭೆ 8ನೇ ಅಧಿವೇಶನ ನಡೆದಿದೆ. ಓಕೆ, ಇದರಲ್ಲಿ 124 ದೇಶಗಳು ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ರು. ಸೊ ಇದೆಲ್ಲ ಅದಕ್ಕಿಂತ ನಮಗೆ ಮೈನ್ ಆಗಿ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತರ್ ಸರ್ಕಾರಿ ಒಪ್ಪಂದದ ಆಧಾರಿತ ಸಂಸ್ಥೆ ಆಗಿದೆ. ಇದೊಂದು ಭಾರತ ಮತ್ತು ಫ್ರಾನ್ಸ್ 2015ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ COP21ನಲ್ಲಿ ಇದನ್ನ ಪ್ರಾರಂಭಿಸ್ತವೆ. ನಂತರ ಇದರ ಕೇಂದ್ರ ಕಚೇರಿ ಭಾರತದಲ್ಲೇ ಇರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಹರಿಯಾಣದ ಗುರುಗ್ರಾಮದಲ್ಲಿದೆ. ನಂತರ ಸದಸ್ಯರು 124. ಇದರಲ್ಲಿ ಇದು ವಿಶ್ವದ ಅತ್ಯಂತ ವಿಸ್ತಾರವಾದ ನವೀಕರಿಸಬಹುದಾದ ಇಂಧನ ಒಕ್ಕೂಟಗಳಲ್ಲಿ ಒಂದಾಗಿದೆ. ಓಕೆ, ನೆಕ್ಸ್ಟ್ ಇದರ ಪ್ರಮುಖ ಗುರಿ ಏನಂದರೆ ಕೈಗೆಟುಕುವ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸೌರಶಕ್ತಿಯನ್ನು ಉತ್ತೇಜಿಸುವುದು, ಅಭಿವೃದ್ಧಿಶೀಲ ಅಭಿವೃದ್ಧಿಯಾಗದ ರಾಷ್ಟ್ರಗಳಲ್ಲಿ ಇಂಧನ ಸುರಕ್ಷತೆಯನ್ನು ಹೆಚ್ಚಿಸುವುದು, ಸೌರ ಹಣಕಾಸು ತಂತ್ರಜ್ಞಾನ ವರ್ಗಾವಣೆ ಸಾಮರ್ಥ್ಯದೊಂದಿಗೆ ಅನುಕೂಲ ಮಾಡಿಕೊಡುವುದು ಇದರ ಪ್ರಮುಖ ಗುರಿಯಾಗಿದೆ. ನಂತರ ಭಾರತದ ಲೀಡರ್ಶಿಪ್ ಇನ್ ಸೋಲಾರ್ ಎನರ್ಜಿ. ಓಕೆ, ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 50% ಈಗ ಪಳೆಯುಳಿಕೆಯೇತರ ಇಂಧನ ಮೂಲಗಳಿಂದ ಬರ್ತಿದೆ. ಇದು 2030ರಲ್ಲಿ ಗುರಿ ಹಾಕೊಂಡಿತ್ತು, ಬಟ್ 5 ವರ್ಷ ಮೊದಲೇ ಇದನ್ನು ಸಾಧಿಸಿದೆ. ಸೊ ಭಾರತದ ಸಾಧನೆ ಏನಿದೆ ಅಂದರೆ ಜಾಗತಿಕವಾಗಿ 3ನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದನಾ ರಾಷ್ಟ್ರವಾಗಿದೆ ನಮ್ಮ ಭಾರತ, ಮತ್ತು ವಿಶ್ವಾದ್ಯಂತ ನವೀಕರಿಸಬಹುದಾದ ಇಂಧನ ಬೆಳವಣಿಗೆಗೆ ಭಾರತ 2ನೇ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ದೊಡ್ಡ ಮಾರುಕಟ್ಟೆ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿ ಸೌರಶಕ್ತಿ ಉತ್ಪಾದನೆಗೆ ಪ್ರಮುಖ